ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸುಶೀಲಾ. ಇವತ್ತು ಚೀಸ್ ಬಾಲ್ ಮಾಡೋಣ. ರೆಸ್ಟೋರೆಂಟ್ ರೀತಿಯಲ್ಲೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. 2 ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. 2 ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು, ಉಪ್ಪು ಇದಿಷ್ಟು ಹಾಕ್ಕೊಂಡು, ಬೇಕಾದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು ಸಣ್ಣದಾಗಿ ಹೆಚ್ಕೊಂಡು. ನಾನು ಹಾಕ್ಕೊಂಡಿಲ್ಲ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಕಲಿಸ್ಕೊಬೇಕು ಗಂಟಿಲ್ದಂಗೆ. ಅದಕ್ಕೆ ಮೊದಲು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಥರ ನೋಡಿ. ಇದಕ್ಕೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕ್ಕೋಬೇಕು. ವಿಡಿಯೋ ಸ್ಕಿಪ್ ಆಗಿದೆ ಇಲ್ಲಿ. ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡು ನೀಟಾಗಿ ಬೈಂಡಿಂಗ್ ಬರೋ ಥರ ಮಾಡಿಕೊಂಡು, ಈ ಶೇಪ್ ನಿಮ್ಗೆ ಯಾವ ಶೇಪ್ ಬೇಕು ಆ ಥರ ಉದ್ದುದ್ದಕ್ಕೆ ಸ್ವಲ್ಪ ಮಾಡ್ಕೋಬೇಕು. ಚೀಸ್ ಉದ್ದಕ್ಕೆ ಕಟ್ ಮಾಡಿಕೊಂಡು ಇಟ್ಕೋಬೇಕು. ನಾವು ರೌಂಡ್ ಮಾಡಿಕೊಂಡ್ರೆ ಬಾಲ್ ಆಗುತ್ತೆ ಅದು. ಇದು ಬುಲೆಟ್ ಅಲ್ಲ, ಅದರಿಂದ ಚೀಸ್ ಬುಲೆಟ್ ಆಗಿರೋದ್ರಿಂದ ಸ್ವಲ್ಪ ಉದ್ದುದ್ದಕ್ಕೆ ಮಾಡ್ಕೊಬೇಕು. ಈ ಥರ ಶೇಪಲ್ಲಿ ರೆಡಿ ಮಾಡಿಟ್ಟಿದ್ದೀವಿ. ಇವಾಗ ಸ್ವಲ್ಪ ಕಾರ್ನ್ಫ್ಲೋರು, ಸ್ವಲ್ಪ ಮೈದಾ ಹಾಕ್ಕೊಂಡು ನೀಟಾಗಿ, ತುಂಬ ಗಟ್ಟಿ ಬೇಡ, ಇದು ನೋಡಿಕೊಂಡು ಈ ಥರ ಕಲಿಸ್ಕೊಳ್ಳಿ. ಇದು ನಾನು ಬ್ರೆಡ್ ಕ್ರಮ್ಸ್ಗೆ ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ, ಬಿಳಿ ಎಳ್ಳು, ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳಿ ಹಾಕಿ ಮಿಕ್ಸ್ ಮಾಡಿ ನೋಡಿ. ಫಸ್ಟ್ ಇವಾಗ ಬಾಲ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕಾರ್ನ್ಫ್ಲೋರ್ ಗಜ್ಜಿ ಬ್ರೆಡ್ ಕ್ರಮ್ಸ್ ಗಜ್ಜಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಒಂದು 5-6 ಒಟ್ಟಿಗೆ ಹಾಕೊಬೋದಲ್ಲ ಅಂತ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾಯ್ದಿದೆ, ಹಾಕ್ತಾಯಿದ್ದೀನಿ. ಇದು ಹಾಕಿದ ತಕ್ಷಣ ಉಲ್ಟಾ ಮಾಡೋದಕ್ಕೆ ಹೋಗ್ಬಿಡಿ. 1 ನಿಮಿಷ ಬಿಟ್ಟು ಆಮೇಲೆ ಉಲ್ಟಾ ಮಾಡಿ. ಬೇಗ ಆಗುತ್ತೆ ಇದು. ಆಲೂಗಡ್ಡೆ ಬೆಂದಿರೋದ್ರಿಂದ ಬೇಗನೆ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಹೋದರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ನಾವೇ ಮನೇಲಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಇವಾಗ ರೆಡಿ ಆಯಿತು ಚೀಸ್ ಬುಲೆಟ್. ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.